ಸೊ ಹಾಗಾಗಿ ರಿಪೇರಿ ಮಾಡಿಸ್ಕೊಳ್ಳಿ, CC ಕ್ಯಾಮ್ರಾ ನೆಟ್ಟಿಗಿಲ್ಲ ಅಂತ ಅಂದರೆ, ಸೈರನ್ ನೆಟ್ಟಿಗಿಲ್ಲ ಅಂತ ಅಂದರೆ ಅಂತ ಮೊದಲೇ ಹೇಳಿ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಬ್ಯಾಂಕ್ ದರೋಡೆ ಕೇಸ್, 1 ಕೋಟಿ ನಗದು 12ರಿಂದ 13 ಕೆಜಿ ಬಂಗಾರ ದರೋಡೆ ಆಗಿರುವ ಬಗ್ಗೆ ಸಾಧ್ಯತೆ. ಘಟನೆ ಬಗ್ಗೆ ವಿಜಯಪುರ SP ಲಕ್ಷ್ಮಣ ನಿಂಬರಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ದರೋಡೆಕೋರರ ಗುಂಪು ಚತುರಿ ಪರಾರಿಯಾದಂಥ ಸಾಧ್ಯತೆ ಇದೆ. ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿಯಾದಂಥ ಶಂಕೆ. ಚಡಚಣ ಪಟ್ಟಣದಿಂದ ಹುಲಿಜಂತಿ ಮಾರ್ಗವಾಗಿ ಪರಾರಿಯಾಗಿರುವುದು. ಕೆಗೆ 24DH2456 ನಂಬರ್ನ ಕಾರಿನಲ್ಲಿ ಬಂದಿದ್ದ ಓರ್ವ. ಕಾರಿನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣ ಬಿದ್ದಿದೆ. ಲಕ್ಷ್ಮಣ್ ನಿಂಬರಿಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೊ ಕಾರ್ನಲ್ಲಿ ಒಬ್ಬ ಬಂದಿದ್ದ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಮತ್ತು ಬೈಕ್ನಲ್ಲೂ ಕೂಡ ಬಂದಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು, ಶ್ವಾನದಳ ಹಾಗೆಯೇ ಬೆರಳಚ್ಚು ತಜ್ಞರು ಎಲ್ಲರೂ ಕೂಡ ಆಗಮಿಸಿದ್ದಾರೆ, ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಇವರು ಅಕ್ಕಪಕ್ಕದ ರಾಜ್ಯದವರ, ಯಾಕಂದರೆ ನೋಡಿ ವಿಜಯಪುರ ಬೆಳಗಾವಿ ಈ ಭಾಗದಲ್ಲಿ ದರೋಡೆಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ವಿಜಯಪುರದಲ್ಲೇ ಈ ಹಿಂದೆನೂ ಕೂಡ 1-2 ತಿಂಗಳು ಅಂತರದಲ್ಲಿ ಒಂದು ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು, ಕೆನರಾ ಬ್ಯಾಂಕ್ನಲ್ಲಿ. ಸೊ ಪದೇ ಪದೇ ಆಗ್ತಾ ಇರೋದನ್ನು ನೋಡಿದ್ರೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ವಿಜಯಪುರವನ್ನು ಅನ್ನೋದೊಂದು ಪ್ರಶ್ನೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇದು ಸರಣಿಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಒಂದು ಕಾರ್ನಲ್ಲಿ ಬಂದಿದ್ರು, 2 ಬೈಕ್ನಲ್ಲಿ ಬಂದಿದ್ರು ಅಂತ. ಕಾರೇನೋ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಬೈಕ್ನಲ್ಲಿ ಬಂದವ್ರಿಗೆ ಎಲ್ಲಿ ಹೋದ್ರು, ಏನು ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಟೋಟಲ್ ಆಗಿ ನಾವು ದರೋಡೆ ಬಗ್ಗೆ ನೋಡೋದಾದ್ರೆ ಇಲ್ಲಿವರೆಗೂ ಏನು ಮಹತ್ವದ ಸುಳಿವು ಸಿಕ್ಕಿದೆ ಪೊಲೀಸರಿಗೆ? ನೀತಿ, ಈಗ ಏನು ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ನಡೆದಂಥ SBI ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಚಡಚಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇಲ್ಲಿ ಒಂದಿಷ್ಟು ದರೋಡೆ ಆದಂಥ ಅಂಶಗಳು ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಟ್ಟು 21 ಕೋಟಿ 4 ಲಕ್ಷ ಮೌಲ್ಯದ ಒಂದು ಇಲ್ಲಿ ಏನು ದರೋಡೆ ಆಗಿರ್ತಕ್ಕಂಥದ್ದು. ಇದರಲ್ಲಿ 1 ಕೋಟಿ 4 ಲಕ್ಷ ನಗದು ಹಣ ಇಲ್ಲಿ ದರೋಡೆ ಆದ ರೀತಿ. ಅಂದಾಜು 20 ಕೋಟಿ ಮೌಲ್ಯದಷ್ಟು ಏನು ಬಂಗಾರದ ಆಭರಣಗಳು ಇಲ್ಲಿ ಈಗ ಏನಂದರೆ ದರೋಡೆ ಆಗಿರ್ತಕ್ಕಂಥದ್ದು ಅಂಶ ಈಗ ಏನು ಬ್ಯಾಂಕ್ ಸಿಬ್ಬಂದಿಗಳು ಕೊಟ್ಟಂಥ ದೂರಿನಲ್ಲಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ 475 ಗ್ರಾಹಕರು ಬ್ಯಾಂಕಿನ ಲಾಕರ್ನಲ್ಲಿ ಇಟ್ಟಂಥ ಚಿನ್ನಾಭರಣ ಕಳ್ಳತನ ಆಗಿರ್ತಕ್ಕಂಥ ಮಾಹಿತಿ ಕೂಡ ಈಗ ಈ ದೊಡ್ಡಾಗಿರ್ತಕ್ಕಂಥ ಕೂಡ ಮಾಹಿತಿ ಕೂಡ ಈಗ ಉಲ್ಲೇಖ ಆಗಿದೆ ಒಂದು FIRನಲ್ಲಿ. ಅದರ ಜೊತೆಗೆ ಏನಂದರೆ ಆರೋಪಿಗಳ ಬಗ್ಗೆ ಈಗಾಗಲೇ ಒಂದಿಷ್ಟು ಸುಳಿವು ಸಿಕ್ಕಿದೆ. ಏನಂದರೆ ಆರೋಪಿಗಳು ಮಹಾರಾಷ್ಟ್ರದ ಪಂಡ್ರಾಪುರದತ್ತ ಒಂದು ಏನು ಹೋಗಿರ್ತಕ್ಕಂಥ ಅಂಶ ಗೊತ್ತಾಗಿದೆ. ಜೊತೆಗೆ ಏನು ಸೊಲ್ಲಾಪುರದ ಒಂದು ಗ್ರಾಮದ ಬಳಿ ಒಬ್ಬ ಬೈಕ್ ಸವಾರನಿಗೆ ವಾಹನ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಆ ಒಂದು ವಾಹನ ಏನು ದರೋಡೆ ಮಾಡಿದಂಥ ಮಧ್ಯೆ ಒಂದಿಷ್ಟು ಸಂಘರ್ಷ, ಅಲ್ಲಿ ವಾಗ್ವಾದ ಜಗಳ ಉಂಟಾಗುತ್ತೆ. ಆಗ ಅಲ್ಲಿಂದ ಕೂಡ ಅವರು ಆರೋಪಿಗಳು ಕಾಲ್ಕಿತ್ತು ಹೋಗಿದ್ದಾರೆ ಅನ್ನೋಂಥ ಅಂಶವನ್ನು ಈಗ ಬೆಳಗಾವಿಯ ಪ್ರಮುಖವಾಗಿ ವಿಜಯಪುರ SP ಆದಂಥ ಲಕ್ಷ್ಮಣ್ ನಿಂಬರಿಗೆ ಈಗ ಒಂದಿಷ್ಟು ಮಾಹಿತಿಯನ್ನು ಈಗ ಏನು ಮಾಧ್ಯಮದವರಿಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನು ಚಡಚಣದಲ್ಲಿ ಆದಂಥ SBI ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ಎಷ್ಟು ಏನು ಕಳ್ಳತನ ಆಗಿದೆ, ದರೋಡೆ ಆಗಿದೆ ಅನ್ನೋಂಥ ವಿಚಾರ ಈಗ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟು 21 ಕೋಟಿ 4 ಲಕ್ಷ ಮೌಲ್ಯದ ಒಂದು ದರೋಡೆ ಆಗಿದೆ. ಇದರಲ್ಲಿ 1 ಕೋಟಿ 4 ಲಕ್ಷ ರೂಪಾಯಿ ನಗದು ಹಣ ದರೋಡೆ ಆದರೆ 20 ಕೋಟಿ ಮೌಲ್ಯದ ಬಂಗಾರದ ಆಭರಣಗಳು ದರೋಡೆ ಆಗಿರ್ತಕ್ಕಂಥ ಅಂಶ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಆರೋಪಿಗಳು ಮಹಾರಾಷ್ಟ್ರದತ್ತ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷ ತಂಡಗಳ ರಚನೆ ಮಾಡಿ ಈಗ ಆರೋಪಿಗಳನ್ನು ಬಂಧಿಸುವಂಥ ನಿಟ್ಟಿನಲ್ಲಿ ಈಗ ಜಾಲವನ್ನು ಕೂಡ ಈಗ ಏನು ವಿಜಯಪುರ ಪೊಲೀಸರು ಈಗಾಗಲೇ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ವಿಶೇಷವಾಗಿ ಈ ಒಂದು ಪ್ರಕರಣವನ್ನು ಸ್ವತಃ ಲಕ್ಷ್ಮಣ್ ನಿಂಬರಿಗೆ ಈ ಒಂದು ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ನೀತಿ, ಏನಂದರೆ ಇದೇ ರೀತಿ ಬೆಳಗಾವಿ ಕೂಡ ಒಂದು DCC ಬ್ಯಾಂಕ್ ಒಂದು ಕೂಡ ಒಂದು ದರೋಡೆ ಆಗಿರುತ್ತೆ. ಅದರಲ್ಲಿ ಕೂಡ 4 ಕೋಟಿ ರೂಪಾಯಿ ಕಳ್ಳತನ ಆಗೈತೆ. ಆ ಪ್ರಕರಣವನ್ನು ಕೂಡ ಅಂದಿನ ಬೆಳಗಾವಿ SP ಆಗಿದ್ದಂಥ ಲಕ್ಷ್ಮಣ್ ನಿಂಬರಿಗೆ ಅದನ್ನು ಬೇಯಿಸಿದ್ರು. ತದನಂತರ ವಿಜಯಪುರ SP ಆದ ಬಳಿಕ ಏನು ವಿಜಯಪುರದ ಮನುಗುಳಿಯಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣ ಆಗುತ್ತೆ. ಆ ಪ್ರಕರಣ ಕೂಡ ಒಂದು ಬೇಯಿಸಿದ್ರು. ಹಾಗಾಗಿ ಈ ಪ್ರಕರಣ ಕೂಡ ನಾವು ಬೇಯಿಸ್ತೀವಿ ಅನ್ನೋ ವಿಶ್ವಾಸವನ್ನು ಈಗ SP ಲಕ್ಷ್ಮಣ್ ನಿಂಬರಿಗೆ ಈಗ ಏನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಏನಂದರೆ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಗಳ ಒಂದು ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಲಾಗಿದೆ. ಜೊತೆಗೆ ಆ ಮಿಲಿಟರಿ ಡ್ರೆಸ್ನಲ್ಲಿ ಬಂದಂಥ ಆರೋಪಿಗಳು ನೀವು ಬ್ಯಾಂಕ್ನಲ್ಲಿ ಏನು ಇದ್ದಂಥ ಸಿಬ್ಬಂದಿಗಳಿಗೆ ಕೈಕಾಲನ್ನು ಕಟ್ಟಿ ಹಾಕಿ ಅವರನ್ನು ಬೆದರಿಸಿ ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಎಲ್ಲ ಈಗಾಗಲೇ ಎಲ್ಲ ಒಂದು ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿದೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಚಲನವಲನ ಮೇಲೆ ಒಂದು ನಿಗಾ ಇಡಲಾಗಿದೆ. ಜೊತೆಗೆ ಏನು ಶತಾಯಗತವಾಗಿ ಆರೋಪಿಗಳನ್ನು ಬಂಧಿಸೋದಕ್ಕಾಗಿ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ಅಲರ್ಟ್ ಪೊಲೀಸ್ ಇಲಾಖೆಗೆ ಅಲ್ಲಿ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು, ಈ ರೀತಿ ಈಗಾಗಲೇ ವಾಹನದ ಕೂಡ ವಾಹನದ ಗುರುತು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಎಲ್ಲದ ಒಂದು ಪ್ರತ್ಯೇಕವಾದಂಥ ತಂಡವನ್ನು ರಚಿಸಿ ಆರೋಪಿಗಳನ್ನು ಬೆನ್ನಟ್ಟಿದ್ದಾರೆ ಅಂತ ಹೇಳ್ಬೋದು ವಿಜಯಪುರ ಪೊಲೀಸರು. ಆದರೆ ಇಲ್ಲಿವರೆಗೂ ಕೂಡ ಆರೋಪಿಗಳು ವಿಜಯಪುರ ಪೊಲೀಸರಿಗೆ ಕೈ ಸಿಕ್ಕಿಲ್ಲ. ಆದರೆ ಸಿಕ್ಕೇ ಸಿಗ್ತಾರೆ ಅನ್ನೋ ವಿಶ್ವಾಸದಲ್ಲಿ
ವಿಜಯಪುರ ಪೊಲೀಸರು ಇದ್ದಾರೆ. ಇನ್ನೊಂದು ಕಡೆ ಈ ರೀತಿಯ ದರೋಡೆ ಪ್ರಕರಣಗಳು, ಯಾಕಂದರೆ ಚರ್ಚನ ಒಂದು ಮಹಾರಾಷ್ಟ್ರದ ಗಡಿಗೆ ಅಂದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಲೀಸಾಗಿ ಬ್ಯಾಂಕನ್ನು ದರೋಡೆ ಮಾಡಿ ಅಂತಾರಾಜ್ಯದಲ್ಲಿ ಹೋಗಿ ನಾವು ತಲೆ ಮರೆಸ್ಕೊಳ್ಬೋದು ಅನ್ನುವಂಥ ಒಂದು ಏನು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಈ ಒಂದು ದರೋಡೆಕೋರರು ಈ ಒಂದು ಸ್ಕೆಚ್ ಹಾಕಿ ದರೋಡೆ ಮಾಡಿದ್ದಾರೆ. 21 ಕೋಟಿ ಮೌಲ್ಯದ ಈಗ ಏನು SBI ಬ್ಯಾಂಕ್ನಲ್ಲಿ ದರೋಡೆ ಆಗಿರ್ತಕ್ಕಂಥ ಅಂಶ ಈಗ ಗೊತ್ತಾಗಿದೆ. ಏನು ಈ ಚರ್ಚನ್ ಬ್ಯಾಂಕ್ನ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಸಿಬ್ಬಂದಿಗಳಿಗಾಗಲೇ ಕ್ಯಾಶಿಯರ್ ಸೇರಿದಂತೆ ಚರ್ಚನ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂಥ ಒಂದು ಲಿಖಿತ ದೂರಿನಲ್ಲಿ ಈ ಅಂಶಗಳನ್ನು ಈಗ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಜೊತೆಗೆ ಏನು 475 ಜನ ಗ್ರಾಹಕರು ಇಟ್ಟಂಥ ಚಿನ್ನಾಭರಣ ಇಲ್ಲಿ ಈ ದರೋಡೆಕೋರರು ಹೊತ್ಕೊಂಡು ಹೋಗಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಏನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಂಥ ಹಣ ಏನು ಗ್ರಾಹಕರಾಗಿರ್ಬೋದು, ಬ್ಯಾಂಕ್ನ ಲಾಕರ್ನಲ್ಲಿ ಚಿನ್ನಾಭರಣ ಇಟ್ಟಂಥ ಗ್ರಾಹಕರಾಗಿರ್ಬೋದು, ಅವರು ಕೂಡ ಈಗ ಬ್ಯಾಂಕ್ನತ್ತ ಬಂದಿರತಕ್ಕಂಥದ್ದು ನಮ್ಮ ಚಿನ್ನ ಕಳ್ಳತನ ಆಗಿದೆಯಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ಬ್ಯಾಂಕ್ ಸಿಬ್ಬಂದಿಗಳು ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಬ್ಯಾಂಕ್ ಬರಬೇಕಾಗಿದೆ. ಆದರೆ ದರೋಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ SBI ಬ್ಯಾಂಕ್ಗೆ ಪೊಲೀಸರು ಬೀಗವನ್ನು ಹಾಕಿ ಅಲ್ಲಿ ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಜೊತೆಗೆ ಏನು ನಿನ್ನೆ ಆದಂಥ ಘಟನೆ ಸಂಬಂಧಪಟ್ಟಂತೆ ಸ್ಥಳ ಮಧ್ಯದ ಕೆಲಸಗಳು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸಾಕ್ಷ್ಯಾಧಾರ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ ವಿಜಯಪುರ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀತ ತಮಿಳ ಡೀಟೇಲ್ಸ್ಗಾಗಿ. ಅಡ್ಸೊಂದು